ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೊಬ್ಬ ಬರಹಗಾರ. ಈಗಾಗಲೇ ಹೇಳಿದಂತೆ ನಾನೊಂದು 40 ಪುಸ್ತಕ ಬರೆದ್ಬಿಟ್ಟಿದ್ದೀನಿ. 40 ಪುಸ್ತಕಗಳ ಪೈಕಿ ಒಂದು ವಿಶಿಷ್ಟವಾದ ಪುಸ್ತಕ ಒಂದು ರಸವೈಚಾರಿಕತೆ ಅಂತ ಇದೆ. ಆ ರಸವೈಚಾರಿಕತೆ ಅನ್ನೋ ಪುಸ್ತಕದಲ್ಲಿ ಒಂದು 31 ವಿಚಾರಗಳ ಬಗ್ಗೆ ನಾನು ಪ್ರಬಂಧ ರಚನೆ ಮಾಡಿದ್ದೇನೆ. ಸೊ ಆ ಪ್ರಬಂಧದ ಬಗ್ಗೆ ಮತ್ತೆ ಅದಕ್ಕೆ ರಿಲೇಟೆಡ್ ಕಥೆಗಳ ಬಗ್ಗೆ ಎಲ್ಲ ಈಗಾಗಲೇ ನಾವು ಡಾಕ್ಯುಮೆಂಟರಿ ಮಾಡಿದ್ದೀವಿ. ಇಂದು ಕೂಡ ಒಂದು ವಿಷಯದ ಬಗ್ಗೆ, ಒಂದು ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದು ಶೀರ್ಷಿಕೆ ಏನಪ್ಪಾ ಅಂತಂದ್ರೆ ವಿವೇಕ ಅಂತ. ಈ ವಿವೇಕ ಅಂತ ಅಂದ್ರೆ ಪ್ರೂಡೆನ್ಸ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ವಿವೇಕ, ಪ್ರೂಡೆನ್ಸ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಬಹಳ ಚೆನ್ನಾಗಿದೆ. ಇದು ಒಳ್ಳೆ ಸಬ್ಜೆಕ್ಟ್. ಇದು ಪ್ರತಿಯೊಬ್ಬರಿಗೂ ವಿವೇಕತನ ಇರಬೇಕು, ವಿವೇಕಿಯಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಇದು ಏನು ಅಂತಂದ್ರೆ ಇದೊಂದು ಮುಂದಾಲೋಚನೆ ಇರುವ, ದೂರದೃಷ್ಟಿ ಇರುವ, ವಿವೇಚನಾ ಶಕ್ತಿ ಇರುವ, ಕಾರ್ಯಶೀಲ ಗುಣ ಇರುವ ಅಥವಾ ಹೊಂದಿರುವ ವ್ಯಕ್ತಿಗೆ ವಿವೇಕಿ ಅಂತ ಕರೀತಾರೆ. ವಿವೇಕ ಅಂದ್ರೆ ಅದೊಂದು ಉದಾತ್ತ ಗುಣ. ಮಾನವರಲ್ಲಿ ಇರಬೇಕಾದ ಬಹುಮುಖ್ಯ ಗುಣ. ಹಗಲು ಕಂಡ ಬಾವಿಯಲ್ಲಿ ಇರುಳಲ್ಲಿ ಬೀಳದಂತಹ ಮುಂದಾಲೋಚನೆ ಇರುವ ಗುಣಕ್ಕೆ ವಿವೇಕತನ, ವಿವೇಕ ಅಂತ ಹೇಳ್ತಾರೆ. ಸೊ ಈ ಪ್ರಾಚೀನ ಕಾಲದಿಂದಲೂ ಈ ಗುಣಕ್ಕೆ ಮಹತ್ತರ ಬೆಲೆ ಇಟ್ಟಿದ್ದಾರೆ. ದಾರ್ಶನಿಕರು, ಧರ್ಮ ಪ್ರಚಾರಕರು, ಮಹಾಪುರುಷರು, ಧರ್ಮದೂತರು, ಸಂತರು, ಧರ್ಮಗುರುಗಳು, ಯೋಗಿಗಳು, ತಪಸ್ವಿಗಳು, ಪಂಡಿತರು, ಆಚಾರ್ಯರು ಎಲ್ಲರೂ ವಿವೇಕ ಎಂಬ ಪದಕ್ಕೆ ಬಹಳ ಬಹಳ ಒಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಗ್ರೀಕರಿದ್ದಾರೆ ನೋಡಿ, ಪ್ರಾಚೀನ ಗ್ರೀಕರು. ಅವರ ಮಹಾಜ್ಞಾನಿ, ಎಲ್ಲರಿಗೂ ಗೊತ್ತಿರೋ ದಾರ್ಶನಿಕ ಅರಿಸ್ಟಾಟಲ್ ಅಂತ ಕೇಳಿರ್ಬೋದಲ್ಲ. ಅವನೇನು ಹೇಳಿದಾನಂದ್ರೆ ವಿವೇಕದ ಬಗ್ಗೆ ಅವನು ಅತ್ಯಂತ ಹಿರಿದಾದ ಮಹತ್ವನ ಇಟ್ಬಿಟ್ಟಿದ್ದಾನಂತ. ಅವನೇನು ಹೇಳಿದಾನಂದ್ರೆ ವಿವೇಕ ಅನ್ನೋದು ಒಂದು ದೊಡ್ಡ ಸದ್ಗುಣ ಅಂತ ನಂಬಿ ಅದನ್ನು ಸಾರಿಬಿಟ್ಟಿದ್ದಾನೆ. ಶ್ರೇಷ್ಠ ಗುಣಗಳಲ್ಲಿ ವಿವೇಕದ ಹಿರಿಮೆಯನ್ನು ಹೊಗಳಿ ಹಾಡಿದ್ದಾನೆ. ಒಬ್ಬ ವಿವೇಕಿ ಅತ್ಯಂತ ಉತ್ತಮ ನಾಗರಿಕ ಎಂದು ಸಾರಿಬಿಟ್ಟಿದ್ದಾನೆ. ಮಾನವ ಏನನ್ನಾದರೂ ಆಚರಿಸಬಹುದಾದರೆ ಅದು ವಿವೇಕತನ ಅಂತ ಹೇಳ್ಬಿಟ್ಟಿದ್ದಾನೆ ಅವನು. ಸೊ ವಿವೇಕದಲ್ಲಿ ವಿವೇಚನೆ, ವಿಶ್ಲೇಷಣೆ, ಅನುಭವ ಎಲ್ಲವೂ ಅಡಗಿದೆ ಎನ್ನುತ್ತಾರೆ ನಮ್ಮ ಹಿರಿಯರು. ವಿವೇಕ ಭ್ರಷ್ಟಾನಾಂ ಭವತಿ ವಿನಿಪಾತಃ ಶತಮೂರ್ಖ ಎಂದು ಭೃಷ್ಟಹರಿ ಹೇಳಿ, ವಿವೇಕ ಇಲ್ಲದವನ ನೂರಾರು ರೀತಿಯಲ್ಲಿ ಕೇಡು ಬಗೆಯುತ್ತಾ ಬಂದಿದ್ದಾನೆ ಅಂತ ಇದರಲ್ಲಿ ಅರ್ಥ ಬರ್ತದೆ. ಸೊ ಈಗ ವಿವೇಕ ಅದು ವಿವರಣೆ ಕೊಟ್ಟಾಯ್ತು. ಇದನ್ನು ಬೆಳೆಸೋದಾದ್ರೆ ಹೇಗೆ ಪಡ್ಕೊಳ್ಳೋದು ವಿವೇಕನ? ವಿವೇಕ ಪಡ್ಕೊಳ್ಳೋದು ಹೇಗೆ ಅಂದ್ರೆ ಸಂಯಮ, ವಿದ್ಯೆ, ಪ್ರೀತಿ, ಅನುಕಂಪ, ನಡೆ, ನುಡಿ ಮುಂತಾದ ಗುಣಗಳನ್ನು ಬೆಳೆಸುವುದರಿಂದ ವಿವೇಕತನವನ್ನು ನಾವು ರೂಢಿಸಿಕೊಳ್ಳಬಹುದು. ಒಬ್ಬ ಉತ್ತಮ ನಾಗರಿಕನಾಗಲು ಈ ಗುಣಗಳು ಬೇಕೇ ಬೇಕು. ಉತ್ತಮ ನಾಗರಿಕನಾದ್ರೆ ಸಾಕೆ. ವಿವೇಕದಿಂದ ಮತ್ತೇನು ಪಡೆಯಬಹುದು? ವಿವೇಕದಿಂದ ನೆಮ್ಮದಿ ಉಂಟಾಗ್ತದೆ ಎಂದು ಸಾರಿದ್ದಾರೆ ನಮ್ಮ ಹಿರಿಯರು. ಅದು ಹೇಗಪ್ಪ ನೆಮ್ಮದಿ ಬಂದ್ಬಿಡ್ತದೆ ವಿವೇಕ ಬಂದ್ರೆ ಅಂದ್ರೆ ಹೇಗೆ? ವಿವೇಕದಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇರಿಸಿಕೊಳ್ಳಬಹುದು. ಒಮ್ಮೆ ಮನಸ್ಸನ್ನು ಹತೋಟಿಯಲ್ಲಿ ಇರಿಸಿಕೊಂಡರೆ ಸುಖ, ಸಂಪತ್ತು ನಮ್ಮ ಕೈಯಲ್ಲಿ ಇದ್ದಂತೆ. ಸಮತೂಕ, ತುಲನೆ, ಸರಿದೂಗಿಸುವುದು, ಸಮತೆ, ಮಧ್ಯಮ ಮಾರ್ಗ ಇವೇ ನೆಮ್ಮದಿ ತರುವ ಸುಲಭೋಪಾಯಗಳು. ಇವುಗಳನ್ನು ರೂಢಿಸಿಕೊಳ್ಳಲು ಮನಸ್ಸನ್ನು ವಿವೇಕದಿಂದ ಹತೋಟಿಯಲ್ಲಿಟ್ಟುಕೊಂಡರೆ ನೆಮ್ಮದಿ ಉಂಟಾಗಲು ಅಸಾಧ್ಯವಾಗಲಾರದು. ಶ್ರೀಕೃಷ್ಣ
ಗೌತಮ ಬುದ್ಧ ಈ ಮಧ್ಯಮ ಮಾರ್ಗವನ್ನು ಹಿಡಿದು ನೆಮ್ಮದಿ ಗಳಿಸಿರಿ ಎಂಬ ಉದಾತ್ತ ಬೋಧೆಯನ್ನು ಸಾರಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಸೊ ಒಬ್ಬ ಮನುಷ್ಯ ಪ್ರೂಡೆಂಟ್ ಆಗಿರಬೇಕು, ವಿವೇಕಿ ಆಗಿರಬೇಕು ಅನ್ನೋದಕ್ಕೆ ಇದೆಲ್ಲ ವಿವರಣೆ ಕೊಟ್ಟಿದ್ದಾಯ್ತು. ಸೊ ಈಗ ಇದ್ರ ಬಗ್ಗೆ ಇದೇ ಒಂದು ವಿಷಯದ ಬಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಇದೆ. ಈ ಕಥೆ ಸ್ವಾಮಿ ಚಿನ್ಮಯಾನಂದರ ಪ್ರವಚನ ಮಾಲೆ ಅಂತ ಬಂದಿದ್ದು ತಗೊಂಡಿದ್ದೀನಿ ನಾನು. ಇದು ಒಂಥರ ಚೆನ್ನಾಗಿದೆ ಇದು ಕಥೆ. ಅದೊಂದು ಮನರಂಜನೆ ಕೂಡ ಇದೆ ಇದರೊಳಗೆ. ಇದು ಓದಕ್ಕೆ ಇಷ್ಟಪಡ್ತೀನಿ ನಾನು. ಇದು ಒಬ್ಬ ಕಾಶಿ ರಾಜನ ಕಥೆ ಇದೆ. ಕಾಶಿ ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಆಳ್ತಿದ್ದ. ಆ ರಾಜ ಅವರು ಅಲ್ಲಿಯ ರಾಜಕೀಯ ಜೀವನದಲ್ಲಿ ರಾಜನೂ ಆಳ್ತಿದ್ದ. ಆದರೆ ಜನರು ಮಾತ್ರ ಒಂದು ವಿಚಿತ್ರ ರಾಜಕೀಯ ಪದ್ಧತಿ ಇಟ್ಕೊಂಡಿದ್ರಂತೆ. ಅದೇನು ಅಂದ್ರೆ, ಯಾವುದೇ ಒಬ್ಬ ಪ್ರಜೆ ರಾಜನಾಗಲು ಬಯಸಿದರೆ 5 ವರ್ಷಗಳ ಅವಧಿಯ ತನಕ ರಾಜನಾಗುವುದಿತ್ತು ಅಷ್ಟೇ. ಆ ರಾಜ ಹೆಸರಿಗೆ ರಾಜ, ಅವನು ಒಂಥರ ಡೆಮೋಕ್ರಸಿ ಇತ್ತಂತೆ ಅವಾಗ. ಕೇವಲ 5 ವರ್ಷ ನೀನು ರಾಜ ಆಗ್ಬೋದಪ್ಪ, ಆಮೇಲೆ ಆಗೋಗಿಲ್ಲ. ಈಗ ನಾವು ಇಲ್ಲಿ ಎಲೆಕ್ಷನ್ ಮಾಡಿ 5 ವರ್ಷ ನಾವು ಮಾಡ್ತೀವಲ್ಲ ಪ್ರೈಮ್ ಮಿನಿಸ್ಟರ್ಗೆ ಅದಕ್ಕೆ ಅಂತಲ್ಲ, ಆ ಥರನೇ 5 ವರ್ಷ ಒಬ್ಬ ರಾಜನ್ನ ಎಲೆಕ್ಟ್ ಮಾಡ್ತಿದ್ರಂತೆ. ನೀನು ರಾಜ ಆಗು, ನಾವು ನಿನ್ಗೆ ಎಲೆಕ್ಟ್ ಮಾಡ್ತೀವಿ, ನೀನು ರಾಜ ಆಗಿ 5 ವರ್ಷ ಮಾತ್ರ ಇರ್ಬೋದು ಅಷ್ಟೇ. ಆದರೆ 5 ವರ್ಷ ನಂತರ ರಾಜನ ಕೈಕಾಲನ್ನು ಕಟ್ಟಿ ದೋಣಿಯಲ್ಲಿ ಕೂರಿಸಿ ಗಂಗಾ ನದಿ ಇನ್ನೊಂದು ದಡ ಇದೆಯಲ್ಲ, ಅಲ್ಲಿ ಕಾಡಿದೆಯಲ್ಲ, ಅಲ್ಲಿ ಕಾಡಲ್ಲಿ ಬಿಡ್ಬಿಡ್ತಿದ್ದಂತೆ ಹೋಗ್ದಂತ. ಸೊ ಅಲ್ಲಿದ್ದ ಕಾಡು ಪ್ರಾಣಿಗಳಿಗೆ ರಾಜನು ಆಹಾರ ಆಗ್ಬಿಡ್ತಿದ್ದಂತೆ ಪಾಪ, ಸತ್ತೋಗ್ಬಿಡ್ತಿದ್ದಂತೆ ಪಾಪ. ಆದ್ರಿಂದ ಕಾಶಿಯ ರಾಜನಾಗಲು ಯಾರೂ ಬಯಸುತ್ತಿರಲಿಲ್ಲ. ರಾಜನಾಗಲು ಬಯಸುವ ಕೆಲವರು ಏಕೆ ಮುಂದೆ ಬರುತ್ತಿದ್ದಂದ್ರೆ, 5 ವರ್ಷಗಳ ಕಾಲವಾಗೂ ರಾಜಭೋಗವನ್ನು ಅನುಭವಿಸಬಹುದಲ್ಲ ಎಂಬ ಆಸೆಯಿಂದ ಮಾತ್ರ. ಯಾರಿಗಾರು ಸಾತಿನ 5 ವರ್ಷ ಸತ್ತಾನೆ, 5 ವರ್ಷ ಮಜಾ ಮಾಡ್ಕೊಂಡಿದ್ಬೇಡ ಅತ್ಲಾಗೆ, ಫಸ್ಟ್ ಕ್ಲಾಸ್ ರಾಜ ಆಗ್ಬಿಟ್ಟು ಆಮೇಲೆ ನೋಡೋಣ ಹೆಂಗೋ ಆಗತ್ತೆ ಅನ್ಕೊಂಡು ಅಂಥವ್ರು ಬಂದು ರಾಜನಾಗಿ ಇರ್ತಿದ್ರಂತೆ. ಸೊ ಯಾವೊಬ್ಬ ರಾಜನು ಈ ದುರ್ಗತಿಯಿಂದ ಪಾರಾಗಕ್ಕೆ ಆಗ್ತಾನೆ ಇರಲಿಲ್ಲ ಅಂತ, ಯಾಕಂದ್ರೆ ಅಷ್ಟು ಕಟ್ಟುನಿಟ್ಟಿನ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ಟಿದ್ರು ಅವರು. ಸೊ ಆವಾಗ ವಿವೇಕಗಳು ಈ ಮುಳ್ಳಿನ ಸಿಂಹಾಸನದಿಂದ ತಪ್ಪಿಸ್ಕೊಳ್ತಿದ್ರಂತೆ. ಈಗ ವಿವೇಕತನ ಬರ್ತದೆ ಕಥೆಗೆ. ಯಾರು ವಿವೇಕಿಗಳಾಗಿರ್ತಾರಲ್ಲ ಅವ್ರು ಮಾತ್ರ ಎಷ್ಟೇ 5 ವರ್ಷಕ್ಕೆ ಮಾತ್ರ ನಾನು ಆರಾಮಾಗಿ ರಾಜನ ತರ ಚೆನ್ನಾಗಿರ್ಬೋದು ಅಂತ ಹೇಳಿ ಅವರು ಆಸೆಗೆ ಬಲಿ ಬಿಟ್ಟಿರ್ಲಿಲ್ಲ. ಅವರು ರಾಜನನ್ನ ಗಂಗಾನಿಗೆ ಇನ್ನೊಂದು ದಡಕ್ಕೆ ಕಳಿಸುವ ಒಂದು ಏರ್ಪಾಡಾಗ್ತಿತ್ತು ಅವನು ಮುಗಿಸ್ಕೊಂಡು 5 ವರ್ಷ ಆದ್ಮೇಲೆ. ಸೊ ಅವ್ರ ಪ್ರಜೆಗಳೆಲ್ಲ ಅವಾಗ ಏನ್ ಮಾಡ್ತಿದ್ರಂತೆ, ರಾಜನ ಬೀಳ್ಕೊಡೆಗಾಗಿ ನದಿ ತೀರದಲ್ಲಿ ಸೇರ್ತಾ ಇದ್ರಂತೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜನು ದಯವಿಟ್ಟು ನನ್ನನ್ನು ಬಿಟ್ಬಿಡ್ರಿ, ನನಗೆ ಸಾಯ್ಸೋಗ್ತೀನಿ, ಅಲ್ಲಿ ಹಾಕ್ಬಿಟ್ರಿ, ಬೇಡ ನನಗೆ ಯಾಕಪ್ಪ ಅಂತ ಅಳ್ತಿದ್ದಂತ ಅವಾಗ. ಆದ್ರೆ ಪ್ರಜೆಗಳು ಅವನ್ ಗೋಗರಿಸಿದ್ದನ್ನು ಬಿಡ್ತಾ ಇರಲಿಲ್ಲಂತೆ. ಅವನ್ಗೆ ಅವ್ರಿಗೆ ರಾಜನ ಕರೆಗೆ ಕಿವಿ ಕೊಡ್ತಿರ್ಲಿಲ್ಲಂತೆ, ಅಷ್ಟು ಕಟ್ಟುನಿಟ್ಟಾಗಿತ್ತಂತೆ. ಇಂಥ ಒಂದು ಸಂದರ್ಭದಲ್ಲಿ ಇದೇ ಸಮಯದಲ್ಲಿ ಒಂದು ಅಕೇಶನ್ ಏನಾಯ್ತಂತೆ, ಒಬ್ಬ ರಾಜ ಇದೇ ಥರ 5 ವರ್ಷ ಆಯ್ತು. 5 ವರ್ಷ ಆದ್ಮೇಲೆ ಅವ್ನು ಮುಗಿತು ಹೋಗಿದಿ, ಅವ್ನು ಕರ್ಕೊಂಡ್ಬಂದು ನದಿ ಇಟ್ಟರು, ದೋಣಿಯಲ್ಲಿ ಇಟ್ಬಿಟ್ಟು ಅವನಿಗೆ ಅದು ಕೂಸಿದ್ರು, ಎಲ್ಲ ಮಾಡಿದ್ರು, ಸರಿ ಅವನ್ನ ತಗೊಂಡೋಗಿ ಆ ಕಡೆ ನೆಲದಲ್ಲಿ ಬಿಡ್ಬೇಕು ಅಂತ ಎಲ್ಲ ರೆಡಿಯಾಗಿದ್ರು. ಆದ್ರೆ ಈ ರಾಜ ಆದವನು ಯಾವ ಅಳೋದು ಕರೆಯೋದು ಬೇಡ ಅನ್ನೋದು ಎಲ್ಲ ರಾಜರು ಮಾಡ್ಲಿಲ್ಲ. ಅವನು ಗಂಭೀರದಿಂದ ರಾಜಗಂಭೀರದಿಂದನೇ ಬಂದಂತೆ. ಅವನು ನೋಡಿದ್ರೆ ಅವನು ಸಾಯಲಿಕ್ಕೆ ಸಿದ್ಧವಾಗಿದ್ದೀನಿ, ನಾನು ನೀವು ಕರ್ಕೊಂಡೋಗಿ ಬಿಟ್ಬಿಡ್ರಿ, ನನಗೇನು ಬೇಸರ ಇಲ್ಲ ಅನ್ನೋ ಥರ ಅವತ್ತು ಬಂದಂತೆ. ಎಲ್ಲರಿಗೂ ಆಶ್ಚರ್ಯ ಆಯ್ತಂತೆ. ಇನ್ನೇನು ಎಲ್ಲ ನನಗೆ ಅಳ್ಳಿಲ್ಲ, ಕರ್ಲಿಲ್ಲ, ಏನೂ ಗೋಳಿಲ್ಲ, ಏನೂ ಮಾಡಲಿಲ್ಲ, ಖುಷಿಯಾಗಿ ಚೆನ್ನಾಗಿ ಬರ್ತಾ ಇದ್ದಾನ, ಇದೇನಪ್ಪ ಅಂತ ಕೇಳುತ್ತೆ. ಆವಾಗ ರಾಜನು ಅವನ ಮಂತ್ರಿ ಒಬ್ಬ ಇರ್ತಾನಲ್ಲ, ಆ ಮಂತ್ರಿ ಕೇಳಿದಂತೆ,
ನಾನು ನದಿಯ ಇನ್ನೊಂದು ತೀರ ಸೇರುವವರೆಗೂ ನಾನು ರಾಜನಾಗೇ ಇರ್ತೀನಲ್ವಾ, ದೋಣಿ ಕೂತ್ ಮೇಲೂ ರಾಜ ತಾನೆ, ಆ ದಡ ಸೇರ್ಕೊಂಡು ಆಚೆ ದಡ ಸೇರೋ ತನಕ ನಾನು ರಾಜ ಆಗಿ ಇರ್ತೀನಿ ತಾನೆ ಅಂದ. ಹೌದೌದು ಹೌದು ಹೌದು ಸ್ವಾಮಿ, ಹೌದು ಮಹಾರಾಜರೇ ಅಂತ ಹಿಡ್ಕೊಂಡು. ಸೊ ಅದು ಅನ್ನುವಾಗ ರಾಜ ಹೇಳ್ತಾನಂತೆ, ಹಾಗಾದ್ರೆ ನನ್ನನ್ನು ನೀವು ಸರಿಯಾಗಿ ಗೌರವಿಸಲಿಲ್ಲ, ಈ ದೋಣಿನೂ ಅಲಂಕರಿಸಲಿಲ್ಲ. ರಾಜನಾದವನು ಈ ಮರದ ಹಲಿಗೆಯಲ್ಲಿ ಕುಳಿತುಕೊಳ್ಳುವುದೇ, ಮೃದುವಾದ ಮೆತ್ತೆ ಮತ್ತು ದಿಮ್ಮುಗಳಿಂದ ಈ ದೋಣಿಯನ್ನು ಅಲಂಕರಿಸಿ ಮಹಾರಾಜ ಕುಳಿತುಕೊಳ್ಳಲು ಯೋಗ್ಯವಾದಂತೆ ಮಾಡ್ರಿ, ಮತ್ತು ನದಿಯ ತೀರಕ್ಕೆ ನನ್ನ ಪ್ರಯಾಣವು ಆರಾಮವಾಗುವಂತೆ ಏರ್ಪಡಿಸ್ರಿ ಅಂತ ಆಜ್ಞೆ ಕೊಟ್ಬಿಡ್ತಾನಂತೆ. ಮಂತ್ರಿಗಳು ರಾಜನ ಆಜ್ಞೆಯನ್ನು ತಕ್ಷಣವೇ ಪಾಲಿಸಿದ್ರು. ಮೃದು ಹಾಸನ್ನು ಹಾಸಿ ದೋಣಿಯನ್ನು ಅಲಂಕರಿಸಿದ ಮೇಲೆ ರಾಜ ಮಂದಹಾಸದಿಂದ ನಗ್ನಗುತ್ತಾ ಜನರನ್ನು ಬೀಳ್ಕೊಂಡು ದೋಣಿಯನ್ನು ಏರಿದನು. ಮುದುಕನಾದ ದೋಣಿ ನಡೆಸ್ತಾನಲ್ಲ ನಾವಿಕ, ಅವನು ಈ ಮೊದಲು ಅನೇಕ ಬಾರಿ ರಾಜರನ್ನು ಇನ್ನೊಂದು ಕಡೆ ಕಲಿಸಿದ್ದನು, ಅವರ ಚಿಂತಾಜನಕ ಸ್ಥಿತಿಯನ್ನು ಗಮನಿಸಿದ್ದನು. ಆದರೆ ಈಗ ಈ ರಾಜ ಆನಂದವಾಗಿರೋದನ್ನು ನೋಡಿ ದೋಣಿಯವರಿಗೆ ಪರಮಾಶ್ಚರ್ಯ ಆಗೋಯ್ತಂತೆ. ನಿಧಾನವಾಗಿ ದೋಣಿ ಬಿಡುತ್ತಾ, ಮಹಾರಾಜ ಹೀಗೆ ಆನಂದವಾಗಿರಲು ನಿಮಗೆ ಹೇಗೆ ಸಾಧ್ಯವಾಯಿತು? ನದಿ ಆಚೆ ದಡದಲ್ಲಿ ನಿಮಗಾಗಿ ಕಾದಿರುವ ಸಾವಿನ ಅರಿವು ನಿಮಗೆ ನೋವನ್ನಾಗಲಿ ಗಾಬರಿಯನ್ನಾಗಲಿ ಉಂಟು ಮಾಡುವುದಿಲ್ಲವೇ ಎಂದು ಪ್ರಶ್ನಿಸ್ತಾನಂತೆ. ರಾಜ ಅದನ್ನು ಕೇಳಿ ಜೋರಾಗಿ ನಕ್ಬಿಟ್ಟು ಹಾಡೊಂದು ಗುಣಗಣಿಸಲು ಪ್ರಾರಂಭಿಸ್ತಾನಂತೆ. ಹಾಡು ನಡೆಸ ಹೋಗ್ತಾನಂತೆ. ಆ ದೋಣಿ ನಡೆಸೋವನಿಗೆ ತಲೆ ಎಲ್ಲ ಬಿಸಿ ಆಗ್ಬಿಡ್ತು, ಅವನಿಗೆ ಭ್ರಮೆ ಆಗೋಯ್ತಂತ ಅವನಿಗೆ. ಇದು ರಾಜನಿಗೆ ದಯವಿಟ್ಟು ರಾಜನ ಬಳಿ ಹೇಳ್ತಂತ ಹೋಗಿ ಅವನು, ರಾಜನ ತಲೆಗೆ ಕೆಟ್ಟ ಹೋಗ್ತಾ, ಇವನು ಹಾಡು ಹೇಳ್ತಾ ಕೂತೇನೆ ರಾಜ, ಅದನ್ನು ಅದು ಬಿಟ್ಟು ಕೂಡ್ಲೇನೆ ಆದ್ರಲ್ಲಿ ಅವನು ಸಾಯ್ತಾನೆ, ಸಾಯೋ ಟೈಮ್ನಲ್ಲಿ ಈ ಥರ ಚೆನ್ನಾಗಿದ್ದಾನಲ್ಲ ಏನಪ್ಪಾ ಅಂತ. ಆವಾಗ ರಾಜನಿಗೆ ಅವನೇ ಹೇಳ್ತಾನಂತೆ, ನೋಡಿ ರಾಜರೇ, ಸನ್ನಿಧಾನವು ನನ್ನಿಂದ ನೀವೇನೋ ತಪ್ಪಿಸ್ಕೊಳ್ಳಲು ಪ್ರಯತ್ನಿಸುತ್ತಿರುವುದಾದರೆ ನಾನು ಈಗಲೇ ಜಾಗರೂಕನಾಗಿ ನನ್ನಿಂದಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ನನ್ನ ಕೆಲಸವನ್ನು ಸಮರ್ಪಕವಾಗಿ ನೆರವೇರಿಸುತ್ತೇನೆ. ಆದುದರಿಂದ ದಯವಿಟ್ಟು ನಿಮ್ಮ ಕೈಕಾಲುಗಳನ್ನು ಕಟ್ಟಲು ಅನುಮತಿ ಕೊಡಿ ಅಂತ ಹೇಳ್ತಾನಂತೆ. ರಾಜ ಅವಾಗ ಹೇಳ್ತಾನಂತೆ, ನೋಡಪ್ಪ, ನನ್ನ ಕೈಕಾಲೆಲ್ಲ ಕಟ್ಬಿಟ್ಟು ನೀನು ಮಾಡಕ್ ಹೋಗ್ಬೇಡ, ನೀನು ಕಟ್ಟೋದರೆ ಕಟ್ಟೋ, ನನಗೇನು ತೊಂದರೆ ಇಲ್ಲ, ನಾನೆಲ್ಲೂ ಓಡೋಗಲ್ಲ, ನಾನೇನು ತಪ್ಪಿಸ್ಕೊಳ್ಳೋಕೆ ಯೋಚನೆ ಮಾಡ್ತಿಲ್ಲ, ನೀನೇನು ಹೆದರಿಬೇಡ ನೀನು, ಆದ್ರೂ ನೀನು ನನ್ನ ಕೈಕಾಲೆಲ್ಲ ಕಟ್ಟಾಕ್ಬಿಡು, ತೊಂದರೆ ಇಲ್ಲ ಅಂತ. ಸೊ ದೋಣಿ ಅರ್ಧ ದಾರಿ ಕಲ್ತು ದೋಣಿಯು ರಾಜನ ಬಳಿ, ಆ ದಡದಲ್ಲಿರುವ ಕಾಡು ಪ್ರಾಣಿಗಳಿಂದ ನಿಮಗೆ ಭಯವಾಗೋದಿಲ್ವೇ ಅಂತ ಕೇಳ್ತಾನಂತೆ. ಅವಾಗ ರಾಜ ಆಶ್ಚರ್ಯ ವ್ಯಕ್ತಪಡಿಸಿ, ಏನ್ ಹೇಳ್ತಾ ಇದ್ದೆ ನೀನು? ಕಾಡು ಪ್ರಾಣಿಗಳೇ ಎಲ್ಲಿ? ಗಂಗಾ ನದಿಯ ಇನ್ನೊಂದು ತೀರದಲ್ಲಿಯೇ? ಅಯ್ಯೋ ದೇವರೇ, ನೀನೊಬ್ಬ ಅಜ್ಞಾನಿ, ನಿನಗೆ ಏನೆಲ್ಲ ನಡೆದಿದೆ ಎಂದು ತಿಳಿದಿಲ್ಲ. ನೋಡು, ಈಗ ನಾನೇನು ಮಾಡಿದೆ ಅಂತ ಹೇಳ್ತೇನೆ ಕೇಳು ಅಂತ ಹೇಳ್ಬಿಟ್ಟು ಅವನೆಲ್ಲ ವಿವರ ಕೊಡ್ತಾನೆ. ನೀನು ಈ 5 ವರ್ಷದಲ್ಲಿ ಗಂಗಾ ನದಿ ಇನ್ನೊಂದು ದಡಕ್ಕೆ ಹೋಗಿಲ್ಲಪ್ಪ. ಈ ಶ್ರೇಷ್ಠ ನದಿಯಲ್ಲಿ ಏನೆಲ್ಲಾ ಸರಕು ಸಾಗಾಣಿಕೆ ಆಗಿದೆ ಎಂಬುದು ನಿನಗೆ ತಿಳಿದಿಲ್ಲ. ನದಿ ಆಚೆ ದಡದಲ್ಲಿ ಕಾಡಾಗ್ಲಿ ಕಾಡು ಪ್ರಾಣಿ ಆಗ್ಲಿ ಈಗ ಇಲ್ಲ, ನಾನು ಇತರ ರಾಜರಂತಲ್ಲ ಅಂದ್ಬಿಟ್ಟು ಎಲ್ಲ ಹೇಳ್ತಾನೆ. ನೋಡಪ್ಪ, ನಾನು ಏನ್ ಮಾಡಿದೀನಿ ಗೊತ್ತಾ? ಯಾವಾಗ ನಾನು ರಾಜಪಟ್ಟವನ್ನು ಏರಿದನೋ ಆ ದಿನದಿಂದಲೇ ನನ್ನ ಅವಧಿಯು ಮುಗಿದ ಮೇಲೆ ನಾನು ಎದುರಿಸಬೇಕಾದ ಸಾವನ್ನು ಕುರಿತು ಯೋಚಿಸಿ ಇದಕ್ಕೊಂದು ಪರಿಹಾರ ಹುಡುಕ್ಬಿಟ್ಟೆ. ಮೊದಲು ನನಗೆ ನನ್ನ ದೌರ್ಭಾಗ್ಯವನ್ನು ಕುರಿತಾದ ಯೋಚನೆಯಿಂದ ಐಹಿಕ ಭೋಗಗಳನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ. ಆದರೆ ನಿಧಾನವಾಗಿ ನಾನು ನನ್ನ ಮನಸ್ಸನ್ನು ನನ್ನ ಹಿಡಿತಕ್ಕೆ ತಂದುಕೊಂಡು ಸರಿಯಾದ ಯೋಚನೆ ಮಾಡಿ ಕಾರ್ಯವನ್ನು ಪ್ರಾರಂಭಿಸಿದೆ. ನಾನು 5 ವರ್ಷಗಳ ಯೋಜನೆಯನ್ನು ರೂಪಿಸಿದೆ, 5 year ಪ್ಲಾನ್ ಅಂತೆ. ನನ್ನ ಅವಧಿಯ ನಂತರ ನಾನು ಆಚೆಯ ದಡಕ್ಕೆ ಹೋಗಲೇಬೇಕು. ಆದುದರಿಂದ 5 ವರ್ಷಗಳ ನಂತರ ನದಿ ಇನ್ನೊಂದು ದಡಕ್ಕೆ ಹೋಗಲು ಸರಿಯಾದ ಏರ್ಪಾಡು ಮಾಡಿಕೊಂಡೆ. ನನ್ನ ಬಳಿ ಇದ್ದ ಅಧಿಕಾರದಿಂದ ನರಕವನ್ನು ಸ್ವರ್ಗವನ್ನಾಗಿ ಪರಿವರ್ತಿಸಲು ಯೋಚಿಸಿದೆ. ಆದುದರಿಂದ ಇತರ ರಾಜರಿಗೆ ನರಕವಾಗಿದ್ದ ಕಾಡು ನನ್ನ ಪಾಲಿಗೆ ಸೊಬಗಿನ ಸ್ವರ್ಗಧಾಮವಾಗಿದೆ ಅಂತ ಹೇಳ್ತಾನೆ. ಅವನು ಏನೇನ್ ಮಾಡ್ದ ಅಂತ ಮುಂದೆ ಹೇಳ್ತಾನೆ. ನಾನು ರಾಜನಾದ ಮೊದಲ ವರ್ಷ ಬೇಟೆಗಾರರ ಒಂದು ದಳವನ್ನು ನದಿಯ ಇನ್ನೊಂದು ದಡಕ್ಕೆ ಕಳಿಸಿ ಕಾಡು ಪ್ರಾಣಿಗಳನ್ನೆಲ್ಲ ನಾಶ ಮಾಡಲು ಆಜ್ಞೆ ಕೊಟ್ಟೆ.
ಎರಡನೇ ವರ್ಷ 2000 ಮರ ಕಡಿಯೋರನ್ನು ಕಳುಹಿಸಿ ಮರಗಳನ್ನು ಕಡಿಸಿ ಕಾಡನ್ನು ನೆಲಸಮ ಮಾಡಿಸಿದೆ. 3ನೇ ವರ್ಷ ಕೆಲಸಗಾರಗಳು ಮೇಸ್ತ್ರಿಗಳನ್ನು ವಾಸ್ತುಶಿಲ್ಪಿಗಳನ್ನು ಕಳುಹಿಸಿ ಸುಂದರವಾದ ಅರಮನೆಗಳು, ತೋಟ, ಉದ್ಯಾನವನ, ಲತಾಕುಂಜ, ಈಜುಕೊಳ, ಆಟದ ಮೈದಾನ ಮೊದಲಾದನ್ನು ನಿಲ್ಲಿಸಿ ಆನಂದದ ಸ್ವರ್ಗ ತಾಣವಾಗಿ ಆ ಜಾಗವನ್ನು ಪರಿವರ್ತಿಸಿದೆ. 4ನೇ ವರ್ಷ ನನ್ನ ವಿಧೇಯರಾದ ಅನೇಕ ಜನರನ್ನು ಅಲ್ಲಿಗೆ ಕಳಿಸಿ ಅವರನ್ನು ಮಂತ್ರಿಗಳನ್ನಾಗಿ ನೇಮಿಸಿ ರಾಜ್ಯವನ್ನು ಸಮರ್ಪಕವಾಗಿ ಆಳುವಂತೆ ನಿಯೋಜಿಸಿದೆ. 5ನೇ ವರ್ಷ ಕೊನೆಯ ವರ್ಷ 5ನೇ ವರ್ಷ ನಂಬಿಕಸ್ಥರಾದ ಇನ್ನೂ ಕೆಲವು ಜನರನ್ನು ಆ ಹೊಸ ನಗರವಾದ ವ್ರಾಸಕಾಶಿಗೆ ಕಳುಹಿಸಿ ಅಲ್ಲಿಯೇ ಇರುವ ಮನೆಗಳ ಒಡೆತನವನ್ನು ಅವರಿಗೆ ಕೊಟ್ಟು ಅಲ್ಲಿಯೇ ವಾಸಿಸಲು ಹೇಳಿದೆ. ಈಗ ನಾನು ಆ ನೂತನ ಸೊಬಗಿನ ವ್ಯಾಸಕಾಶಿ ನಗರದ ಒಡೆತನವನ್ನು ವಹಿಸಿಕೊಂಡು ರಾಜ್ಯಭಾರ ಮಾಡಲು ಹೋಗುತ್ತಿದ್ದೇನೆ. ಎಲೆ ಅಂಬಿಗಾ, ತೀರವನ್ನು ಸಮೀಪಿಸುತ್ತಿದ್ದೇವೆ. ನನ್ನ ಪಟ್ಟಣವು ಎಷ್ಟು ಚೆನ್ನಾಗಿದೆ ಎಂಬುದನ್ನು ನೀನೇ ನೋಡು. ಅಲ್ಲಿ ನನ್ನ ಮಂತ್ರಿಗಳು ಉತ್ತಮ ಪೋಷಾಕ ಧರಿಸಿ ಹಾರವನ್ನು ಕೈಲಿ ಹಿಡಿದು ನನ್ನನ್ನು ಸ್ವಾಗತಿಸಿ ಸತ್ಕರಿಸಲು ನಿಂತಿರುವುದನ್ನು ನೋಡು. ನಾನು ನನ್ನ ಅದೃಷ್ಟವನ್ನು ನನಗಿಷ್ಟವಾಗುವಂತೆ ರೂಪಿಸಿಕೊಂಡೆ. ನಾನೇ ನನ್ನ ಅದೃಷ್ಟದ ಜನಕನಲ್ಲವೇ? ನಿನಗೆ ಇಷ್ಟವಾದ್ರೆ ನೀನ್ ಕೂಡ ನನ್ನ ರಾಜ್ಯಕ್ಕೆ ಬಂದು ನನ್ನ ಅಂಬಿಗನಾಗಿ ನೆಲೆ ನಿಲ್ಲಬಹುದು ಅಂತ ಹೇಳ್ತಾನೆ. ಅಂಬಿಗ ಅವನು ಕರ್ಕೊಂಡೋಗಿ ಬಿಡ್ತಾನೆ. ಆತದಕ್ಕೆ ಕೆಳಗಿಳಿತಾರೆ. ನದಿ ತೀರದಲ್ಲಿ ಸಂಪತ್ಭರಿತವಾದ ಭವ್ಯ ಸೌಧಗಳಿಂದ ತುಂಬಿದ ಮಹೋನ್ನತ ಪಟ್ಟಣವನ್ನು ನೋಡಿದ ಅಂಬಿಗ ಅಲಂಕೃತವಾದ ಆನೆಗಳು ಮತ್ತು ಇತರೆ 100 ಜನರು ಮಹಾರಾಜನ ಸ್ವಾಗತಿಸಲು ಸಕಲ ಸಿದ್ಧತೆ ಮಾಡಿಕೊಂಡು ನದಿ ತೀರದಲ್ಲಿ ನೆರೆದುದನ್ನು ಕಂಡನು. ರಾಜನ ದೋಣಿಯಿಂದ ಇಳಿದ ಕೂಡಲೇ ಜನರು ಅಪೂರ್ವವಾದ ಸ್ವಾಗತ ನೀಡಿ ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡುತ್ತಾ ಜೈಘೋಷಗಳನ್ನು ಹಾಕುತ್ತಾ ಹೊರಟು ಹೋದರು. ದೋಣಿಯವನು ಎದುರಿಗೆ ಕಂಡ ಭವ್ಯ ದೃಷ್ಟದಿಂದ ದಂಗಾಗಿ ಹೋದನು. ಅಂದಿನಿಂದ ರಾಜನು ವ್ಯಾಸಕಾಶಿಯಲ್ಲಿ ಸಂತೋಷದಿಂದ ಸಮರ್ಥನಾಗಿ ತನ್ನ ಪ್ರಜೆಗಳನ್ನು ಪಾಲಿಸಿ ಆಳುತ್ತಿದ್ದನು ಅಂತ ಆ ಕಥೆ ಹೇಳಿದರು. ಅಂದ್ರೆ ರಾಜ ಎಷ್ಟು ವಿವೇಕಿಯಾಗಿದ್ದ, ಎಷ್ಟು ಚಾಣಾಕ್ಷನಾಗಿದ್ದ. ಅವನು ಸೋಲಿನಿಂದ ಸಾವಿನಿಂದ ತಪ್ಪಿಸ್ಕೊಳ್ಳೋ ಅವನು ಏನೇನ್ ಬೇಕೋ ಅದೆಲ್ಲ ಮಾಡ್ಕೊಂಡ್ಬಿಟ್ಟ. ಅದು ಚಾಲಕತನ ತೋರಿಸುತ್ತೆ, ಅದು ವೇರ್ತನ ತೋರಿಸುತ್ತೆ. ಇದೊಂದು ಅದ್ಭುತವಾದ ಕಥೆ ಇದು. ಈ ಕಥೆಯಿಂದ ನಾವು ಕಲಿಯೋದು ಏನಪ್ಪಾ ಅಂತಂದ್ರೆ, ಮನುಷ್ಯ ಎಷ್ಟೇ ಏನೇ ಆದ್ರೂ ಅವನು ವಿವೇಕಿಯಾಗಿರ್ಬೇಕು. ಸುಮ್ಮನೆ ಒಂದೇ ತರ ಆಗಿದ್ದಾಯ್ತು ಅಂದ್ಕೊಂಡು ನಿರಾಶಾ ಭಾವನೆ ಇಟ್ಕೊಂಡು ಏನು ಆಗ ಇಷ್ಟೇ ನನ್ನ ಜೊತೆ ಇಷ್ಟೇ ಅಪ್ಪ ಅಯ್ಯೋ ಅಂತ ಅಳ್ತಾ ಕೂತ್ಕೊಳ್ಳೋ ಬದಲು ಮುಂದೆ ಆಲೋಚನೆ ಇಟ್ಕೊಂಡು ನಾವು ಏನ್ ಮಾಡ್ಬೇಕು, ಮುಂದೆ ಯಾಕೆ ತಪ್ಪಿಸ್ಕೋಬೇಕು, ಯಾಕೆ ಮಾಡ್ಬೇಕು ಅಂದ್ರೆ ಇದು ಈ ಒಂದು ಉದಾಹರಣೆಯಿಂದ ಇದೊಂದು ಕಥೆಯಿಂದ ನಾವು ತುಂಬಾ ಕಲಿಯೋದಿದೆ. ಇದು ಒಂದು ರಾಜನಿಗೆ ಅಪ್ಲೈ ಆಗೋದಲ್ಲ, ಒಬ್ಬ ಮನುಷ್ಯನಿಗೆ ಅಪ್ಲೈ ಆಗೋದಲ್ಲ, ಇದು ದೇಶಕ್ಕೂ ಅಪ್ಲೈ ಆಗ್ತದೆ. ಯಾವುದೇ ದೇಶನಾದ್ರೂ ಅಷ್ಟೇ, ನಾವು ದೇಶನ ಉಳಿಸ್ಕೋಬೇಕಾದ್ರೆ ಎಷ್ಟು ನಾವು ಪ್ರೂಡೆನ್ಸ್ ಇಟ್ಕೋಬೇಕು, ಎಷ್ಟು ನಾವು ಗಟ್ಟಿಯಾಗಿರ್ಬೇಕು, ಯಾವ ತರ ನಾವು ದೇಶನ ಆಡ್ಬೇಕು, ಎಲ್ಲಾ ರೀತಿಯಿಂದ ಸಂಪತ್ತು ಮಾಡ್ಕೊಳ್ಬೇಕು ಅನ್ನೋದನ್ನ ಸೂಚನೆ ಮಾಡ್ತಿದ್ರು. ದೇಶ ಇದ್ರೆ ನಾವಿದ್ರೆ ದೇಶ ಅನ್ನೋ ತರ. ಅಂದ್ರೆ ವಿವೇಕರಿಗಿದ್ರೆ ಯಾರು ದೋಸ್ ಹೂ ಆರ್ ಪ್ರೂಡೆಂಟ್ ದೇ ಕ್ಯಾನ್ ಡೆಫಿನೆಟ್ಲಿ ರೂಲ್ ದಿ ಕಂಟ್ರಿ ಬೆಟರ್ ಅನ್ನೋದು ಒಂದು ಎಕ್ಸಾಂಪಲ್, ಒಂದು ಲೆಸನ್ ಇದೆ ಈ ಕಥೆಯಲ್ಲಿ. ಎಲ್ರಿಗೂ ಶುರುವಾಗಿ ನಮಸ್ಕಾರ.